ಇವತ್ತು ಸಂಘ ಪರಿವಾರಿಗಳ ಅಟ್ಟಹಾಸಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಲಾಯಿಯ ವಲಯಾಧ್ಯಕ್ಷರು ಬಲಿಯಾಗಿರುವುದು ನಮ್ಮೆಲ್ಲರನ್ನು ಬಹಳ ದುಃಖಕ್ಕೀಡು ಮಾಡಿದೆ. ಅಲ್ಲಾಹನು ಆ ಅಶ್ರಫ್ ರವರಿಗೆ ವೀರ ಯೋಧರ ಮರಣದ ಪ್ರತಿಫಲವನ್ನು ನೀಡಲಿ ಮತ್ತು ಅವರ ಕುಟುಂಬಸ್ಥರಿಗೆ ಆ ಒಂದು ದುಃಖವನ್ನು ತಡೆಯುವಂತ ಶಕ್ತಿಯನ್ನು ಕೂಡ ಅಲ್ಲಾಹನು ಒದಗಿಸಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಅದೇ ರೀತಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಎಲ್ಲ ಕಾರ್ಯಕರ್ತರಲ್ಲಿಯೂ ನಾನು ವಿನಂತಿಸ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ನಿಮ್ಮ ಸಹನೆಯ ಕಟ್ಟೆ ಒಡೆಯಬಾರದು. ಬಹಳಷ್ಟು ಪವಿತ್ರವಾದಂತಹ ರಂಜಾನ್ ಮಾಸದಲ್ಲಿ ನಾವಿದ್ದೇವೆ, ತಿಂಗಳಲ್ಲಿ ನಾವಿದ್ದೇವೆ. ಆದ್ದರಿಂದ ಖಂಡಿತವಾಗಿಯೂ ನ್ಯಾಯದ ಬಗ್ಗೆ ಉತ್ತಮವಾದಂತಹ ನಿರೀಕ್ಷೆಯನ್ನು ಇಟ್ಟುಕೊಳ್ಳೋಣ. ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂತ ಹೋರಾಟಗಳನ್ನು ಕೂಡ ನಾವು ಸಿದ್ಧಪಡಿಸಿಕೊಳ್ಳೋಣ. ಆದ್ದರಿಂದ ಯಾವುದೇ ಅಶಾಂತಿಗೆ ಕಾರಣವಾಗುವಂತಹ ಕೃತ್ಯಗಳಲ್ಲಿ ತಾವುಗಳು ಯಾರೂ ಕೂಡ ತೊಡಗಿಸಿಕೊಳ್ಳಬಾರದು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬಹುಶಃ ಕಲ್ಲಡಕದ ಕಳೆದ ಒಂದು ತಿಂಗಳಿಂದ ಕಲ್ಲಡಕದಲ್ಲಿ ನಡೆಯುತ್ತಿರುವಂತಹ ಕೃತ್ಯಗಳ ನಂತರ ನಿರಂತರವಾಗಿ ಜಿಲ್ಲೆಯಲ್ಲಿ ಮುಸಲ್ಮಾನರನ್ನು ಗುರಿಯಾಗಿಸಿಕೊಂಡು ಚಿಕ್ಕ ಪುಟ್ಟ ಘಟನೆಗಳು ನಡೆಯುತ್ತಾನೇ ಬರ್ತಾ ಇದೆ. ನಿನ್ನೆಯೂ ಕೂಡ ತುಂಬೇದಲ್ಲಿ ಒಬ್ಬ ಯುವಕನ ಕೊಲೆ ಯತ್ನವೂ ಕೂಡ ನಡೆದಿರುತ್ತದೆ. ಇಂತಹ ಸಂದರ್ಭದಲ್ಲಿ ಈ ಜಿಲ್ಲೆಯ ಶಾಸಕರುಗಳು, ಸಚಿವರುಗಳು ಅವರ ಜವಾಬ್ದಾರಿ ಏನೆಂಬುದನ್ನು ತಿಳಿದುಕೊಂಡು ಕಾರ್ಯಪ್ರವೃತ್ತರಾಗಬೇಕೇ ಹೊರತು ಪರಸ್ಪರ ಹೇಳಿಕೆಗಳನ್ನು ಕೊಡುವುದರಿಂದ ಯಾವುದೇ ಪ್ರಯೋಜನ ಆಗಲಾರದು. ನಿಮಗೆ ಗೊತ್ತಿದೆ, ಈ ಜಿಲ್ಲೆಯ ಈ ಕೋಮುವಾದಿಗಳ ಪಿತಾಮಹ ಯಾರೆಂಬುದು ಕೂಡ ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಆದ್ದರಿಂದ ಅಂತವರ ಮೇಲೆ ಕಠಿಣವಾದ ಕ್ರಮಗಳನ್ನು ನೀವು ಈ ಮೊದಲೇ ತೆಗೆದುಕೊಂಡಿದ್ದರೆ ಖಂಡಿತವಾಗಿ ಈ ಜಿಲ್ಲೆ ಒಂದು ಶಾಂತಿಯುತವಾದಂತಹ ಜಿಲ್ಲೆಯಾಗಿ ಇವತ್ತು ಮೂಡಿ ಬರ್ತಾ ಇತ್ತು. ಒಂದು ವೇಳೆ ಇನ್ನೂ ಕೂಡ ಜಿಲ್ಲಾಡಳಿತ ಜಲೀಲ್ ಕರೋಪಾಡಿಯ ಕೊಲೆ ಹಿಂದೆದ್ದಂತ ಕಾಣದ ಕೈಗಳನ್ನು ಬಚಾವು ಮಾಡಿದ ರೀತಿಯಲ್ಲಿ ಎಲ್ಲಾದರೂ ಅಶ್ರಫ್ನ ಕೊಲೆ ಹಿಂದಿರುವಂತಹ ಕಾಣದ ಕೈಗಳನ್ನು ಬಚಾವು ಮಾಡಲು ಹೊರಟ್ರೆ ಮುಂದಿನ ದಿನಗಳಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ತೀವ್ರವಾದಂತಹ ಹೋರಾಟವನ್ನು, ಚಳವಳಿಯನ್ನು ಹಮ್ಮಿಕೊಳ್ಳಲಿದೆ ಅಂತ ಈ ಸಂದರ್ಭದಲ್ಲಿ ನಾನು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದೇನೆ. ಕ್ರಿಯೆಗಳು ನಡೆಯುವಾಗ ಪೊಲೀಸ್ ಇಲಾಖೆ ಕೂಡಲೇ ಕಾರ್ಯಪ್ರವೃತ್ತರಾಗಿ ತಾವು ಆಚರಿಸುತ್ತಿರುವಂತಹ ಎಲ್ಲಾ ಧರ್ಮಗಳನ್ನು ಕೂಡ ಬದಿಗೆಟ್ಟು ಪೊಲೀಸ್ ಧರ್ಮವನ್ನು ಪಾಲಿಸಲು ಪ್ರಯತ್ನ ಪಡುತ್ತಿದ್ರೆ ಖಂಡಿತವಾಗಿಯೂ ಮತ್ತೆ ಇಂಥ ಕ್ರಿಯೆಗಳು ನಡೀತಾ ಇರಲಿಲ್ಲ. ಒಂದು ವೇಳೆ ಈ ಕ್ರಿಯೆಗಳು ಈಗಲೇ ಮುಂದುವರೆದರೆ, ಇನ್ನೊಂದು ಕಡೆಯಿಂದ ಪ್ರತಿಕ್ರಿಯೆಗಳು ಪ್ರಾರಂಭವಾದರೆ ಖಂಡಿತವಾಗಿಯೂ ಜಿಲ್ಲೆಯ ಕಾನೂನು ವ್ಯವಸ್ಥೆಗಳು ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗುವಂತಹ ಸಂಭವಗಳಿದೆ ಎಂಬಂತ ಖೇದಕರ ನಮ್ಮನ್ನು ಇವತ್ತು ನಮ್ಮಲ್ಲಿ ಉಂಟಾಗ್ತಾ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕೂಡಲೇ ಯಾರು ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗುವಂತಹ ಸಂಘ ಪರಿವಾರಿಗಳು, ಕೋಮುವಾದಿಗಳು ಜಿಲ್ಲೆಯಲ್ಲಿದ್ದಾರೋ ಅವರನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿರಬೇಕಾದಂತಹ ಮಹಾ ಜವಾಬ್ದಾರಿ ಸರ್ಕಾರಕ್ಕಿದೆ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಿಗೆ ಕೂಡ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೊಮ್ಮೆ ಅಶ್ರಫ್ಗಾಗಿ ನಾವು ಪವಿತ್ರವಾದ ಮಕ್ಕದಲ್ಲಿದ್ದೇವೆ. ಇವತ್ತು ರಾತ್ರಿ ಲೈಲತ್ತುಲ್ ಕದರ್ ರಾತ್ರಿ ಆಗಿದೆ. ಪವಿತ್ರವಾದ ಮಕ್ಕದಲ್ಲಿ ಅಶ್ರಫ್ಗಾಗಿ ನಾವು ಪ್ರತ್ಯೇಕವಾದಂತಹ ಪ್ರಾರ್ಥನೆಗಳನ್ನು ಕೂಡ ಇನ್ಶಾ ಅಲ್ಲಾ ನಡೆಸಲಿದ್ದೇವೆ ಇವತ್ತು. ಆದ್ದರಿಂದ